ಎಲ್ರಿಗೂ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು. ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಕಾರ್ಮಿಕರು ಅನ್ನೋದು ತುಂಬ ಮುಖ್ಯ. ಅದೇ ರೀತಿಲಿ ಕಾರ್ಮಿಕರ ಹಬ್ಬವನ್ನು ಆತ್ಮೀಯ ವೆಂಕಟೇಶ್ ಅಣ್ಣ ಅವರು ಕಾರ್ಮಿಕರಿಗೋಸ್ಕರ ತುಂಬ ಒಲವಿದೆ. ಅವ್ರಿಗೆ ಅವರೊಂದು ಸಂಘಟನೆ ಮಾಡ್ಕೊಂಡು ಅದರಲ್ಲಿ ಕರ್ನಾಟಕ ಅಂದರೆ ಗೌರ್ಮೆಂಟಿಂದ ಆಗಿರ್ಬೋದು, ಅವ್ರ ಕೈಯಿಂದ ಆಗ್ಬೋದು, ಜನಗಳಿಗೆ ಅಂದರೆ ಲೇಬರ್ಸ್ಗೆ ಯಾವ ರೀತಿ ಸಹಾಯ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿನಿತ್ಯ ಸಹಾಯ ಮಾಡ್ತಾ ಇರ್ತದೆ. ಅದೇ ನಿಟ್ಟಿನಲ್ಲಿ ಇವತ್ತು ಕಾರ್ಮಿಕರ ಹಬ್ಬ ಅಂತ ಒಂದು ಈ ದಿನನ ತುಂಬ ಅರ್ಥಪೂರ್ಣವಾಗಿ ಅವ್ರ ಕೈಲಾದಂಥ ಸೇವೆಗಳನ್ನ ಮಾಡ್ತಾಯಿದ್ದಾರೆ. ದೇವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಮತ್ತು ಕಾರ್ಮಿಕರಿಗೆ ಮತ್ತಷ್ಟು ಸರ್ಕಾರ ಒಳ್ಳೊಳ್ಳೆ ಯೋಜನೆಗಳನ್ನ ಕೊಡಲಿ. ಇವತ್ತು ಕಾರ್ಮಿಕರು ನಾವು ನೋಡ್ಬೋದು, ಓನರ್ ಆಗಿರೋರು ದೊಡ್ಡ ದೊಡ್ಡ ಪೊಸಿಷನ್ಗೆ, ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗ್ತಾರೆ. ಅದೇ ರೀತಿ ಕಾರ್ಮಿಕರಿಗೂ ಅದೇ ರೀತಿ ಒಂದು ಒಳ್ಳೆ ದಾರಿ ಸಿಗಲಿ. ಸರ್ಕಾರ ಇದ್ರ ಬಗ್ಗೆ ಒಂದು ಒಳ್ಳೆ ಗಮನ ಹರಿಸಲಿ. ಮತ್ತು ನಾವು ನೋಡ್ಬೋದು, ಇವತ್ತು ಕೆಲಸ ಮಾಡೋ ಅಂಥದ್ದು, ಕೂಲಿ ಕೆಲಸ ಮಾಡೋ ಅಂಥದ್ದು, ಜೀವನ ಪೂರ್ತಿ ಕೂಲಿ ಕೆಲಸ ಮಾಡ್ಕೊಂಡು ಇರೋ ಥರನೇ ಆಗ್ತಾಯಿದೆ. ಅದರಿಂದ ಅವರು ಒಂದು ಹಂತಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀವಿ. ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ವೆಂಕಟೇಶ್ ಅವರು ಒಂದು ಬಡ ಕಾರ್ಮಿಕರ ಒಂದು ಹಿತದೃಷ್ಟಿಯಿಂದ ಸೇಫ್ಟಿ ಕಿಟ್ ಮತ್ತು ಊಟದ ಒಂದು ಕಿಟ್ಟನ್ನು ವ್ಯವಸ್ಥೆ ಮಾಡಿದ್ದಾರೆ. ಇವನು ನಡೆವ ದಾರಿ ಮೈಲಿಗಲ್ಲು, ಇವನ ಎದುರು ಯಾರು ಹೋಗಬ್ಯಾಡಿ, ಹಿಂದೆ ಐತೆ ಸೈನ್ಯವು, ಹಸಿದ ಜನಕ್ಕೆ ಇವನು ಅನ್ನದಾತ, ಹಸಿರ ಉಸಿರು ಎಂದು ಹೇಳಿದಾತ. ಏನಿವತ್ತು ಕೀರ್ತಿ ಸ್ನೇಹಜೀವಿ ಟ್ರಸ್ಟ್ ವತಿಯಿಂದ ಅದ್ದೂರಿಯಾಗಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ನಾಡಿನ ಸಮಸ್ತ ಜನತೆಗೆ, ಅಶೋಕ್ಪುರ ಕ್ಷೇತ್ರದ ಜನತೆಗೂ ಸಹ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತೀನಿ. ಏನಿವತ್ತು ದುಡಿಯುವ ಕೈಗಳ ಸ್ಮರಿಸುವ ದಿನವಾಗಿದೆ. ಅವರ ಶ್ರಮ ಹಾಗೂ ಅವರ ತ್ಯಾಗದಿಂದ ಒಂದು ಸಂಸ್ಥೆ ಆಗಲಿ, ಒಂದು ಸಮಾಜ ಕಟ್ಟಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಈ ಮುಖೇನ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವೆಂಕಟೇಶ್ ಅವರು, ಕೀರ್ತಿ ಸ್ನೇಹಜೀವಿ ಟ್ರಸ್ಟ್ ಅವರು ಪ್ರತಿ ವರ್ಷವೂ ಸಹ ತುಂಬ ವಿಭಿನ್ನವಾಗಿ, ತುಂಬ ಅಚ್ಚುಕಟ್ಟಾಗಿ ಕಾರ್ಮಿಕ ದಿನಾಚರಣೆನ ಆಚರಿಸ್ತಾರೆ. ಹಾಗೂ ನಮ್ಮ ಈ ರಾಜ್ಯಕ್ಕೂ ಸಹ ಈ ವರ್ಷ ಈ ನಮ್ಮ ಏನು ಪೌರ ಕಾರ್ಮಿಕರಿದ್ದಾರೆ ಅವ್ರಿಗೂ ಸಹ ಕರ್ನಾಟಕ ರಾಜ್ಯ ಸರ್ಕಾರ ಅವ್ರಿಗೆ ಏನು ಅವರ ಕೆಲಸಗಳನ್ನ ಕಾಯಂಗೊಳಿಸಿದ್ದಾರೆ. ನಮ್ಮ ಕ್ಷೇತ್ರದಲ್ಲೂ ಅಷ್ಟೇ ನಮ್ಮ ಜನಪ್ರಿಯ ಶಾಸಕರು ಎಲ್ಲ ಪೌರ ಕಾರ್ಮಿಕರನ್ನು ಸಹ ಒಂದೆಡೆ ಸೇರಿಸಿ ಅವ್ರಿಗೆ ಏನು ಕೆಲಸ ಕನ್ಫರ್ಮ್ ಆಗಿರೋ ಲೆಟರ್ನ ಕೊಟ್ಟು ಒಂದು ಕಾರ್ಯಕ್ರಮನೂ ಸಹ ಮಾಡಿದ್ದಾರೆ. ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ಇವತ್ತೇನಿದೆ ಅಂದರೆ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಕೀರ್ತಿ ಸ್ನೇಹಜೀವಿ ಸೇವಾ ಟ್ರಸ್ಟು ಮತ್ತು ಸಮಸ್ತ ಕಟ್ಟಡ ಕಾರ್ಮಿಕರ ಅಸಂಘಟಿತ ಕಾರ್ಮಿಕರ ಟ್ರೇಡ್ ಯೂನಿಯನ್ನಿಂದ ಸುಮಾರು 110 ಜನಕ್ಕೆ ಸೇಫ್ಟಿ ಕಿಟ್ಟು ಮತ್ತು ಆಟೋ ಡ್ರೈವರ್ಗಳಿಗೆ ಫುಡ್ ಕಿಟ್ಟು, ಪೌರ ಕಾರ್ಮಿಕರಿಗೆ ಫುಡ್ ಕಿಟ್ ವಿತರಣೆ ಮಾಡ್ತಾಯಿದ್ದೀವಿ. ಕಾರ್ಮಿಕರು ಒಂದು ಕಡೆ ಸೇರಿ ಒಗ್ಗಟ್ಟಾಗಿ ಒಂದು ಕಾರ್ಮಿಕರ ಹಬ್ಬ ಮಾಡಿದ್ದೀವಿ ಇವತ್ತು.